ಇದನ್ನ ನೀವು ಡೈಲಿ ನೈಟ್ ಮಾಡಿ ಇಟ್ಕೋಬೇಕು. ಬೆಳಿಗ್ಗೆ ಇದೆಲ್ಲಾನು ಹಂಗೇನೆ ತಂಗಾಗಕ್ಕೆ ಅದರಲ್ಲೇನೆ ಏನು ಬೀಜ ಏನು ಸೋದಿಸ್ದಂಗೆನೆ ಇಟ್ಬಿಡ್ಬೇಕು. ಬೆಳಿಗ್ಗೆ ಎದ್ದು ಸೋದಿಸ್ಕೊಂಡು ಆ ನೀರ್ನ ಕುಡಿದ್ರೆ ಚೆನ್ನಾಗಿ ಥೈರಾಯ್ಡ್ ಏನಿರುತ್ತೆ ಸ್ವಲ್ಪ ಕಂಟ್ರೋಲ್ ಇರುತ್ತೆ. ಗ್ಯಾಸ್ಟ್ರಿಕ್ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ಕಂಟ್ರೋಲ್ ಅಲ್ಲೇ ಇರುತ್ತೆ. ಹಲೋ, ನಮಸ್ತೆ. ಸೊ ಮನೆಯಲ್ಲಿ ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಅಥವಾ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಅವರು ಈ ಕಷಾಯನ ಮಾಡ್ಕೊಂಡು ಕುಡಿಬಹುದು. ಕುಡಿದ್ರೆ ಎಲ್ಲ ಕಮ್ಮಿ ಆಗುತ್ತೆ ಅಂತಂದಲ್ಲ, ಏನಂತಾರೆ ಆಯುರ್ವೇದಿಕಲಿ ಹಾಗೆ ಪೂರ್ವಜರು ಹೇಳಿರೋ ಪ್ರಕಾರ ಇದು ಎಫೆಕ್ಟಿವ್ ಥೈರಾಯ್ಡ್ ನ ಬ್ಯಾಲೆನ್ಸ್ ಅಲ್ಲಿ ಇಡೋದಕ್ಕೆ, ಹಾಗೇನೆ ಗ್ಯಾಸ್ಟ್ರಿಕ್ ಏನಾದ್ರು ಇದ್ರೆ ಅದನ್ನು ಕೂಡ ಅಸಿಡಿಟಿನ ಸ್ವಲ್ಪ ಕಮ್ಮಿ ಮಾಡುತ್ತೆ. ಸೊ ತಡ ಮಾಡದೆ ಅದು ಏನು ಎತ್ತ ಅಂತಂದು ನೋಡ್ಕೊಂಡ್ ಬರೋಣ ಬನ್ನಿ. ಹೀಗೆ ಒಂದು ಪಾತ್ರನ ಒಲೆ ಮೇಲೆ ಇಟ್ಕೊಳ್ಳಿ. ಇದಕ್ಕೆ ನೆನ್ಪಿಟ್ಕೊಳ್ಳಿ, ಕೊತ್ತಂಬರಿ ಬೀಜ ಜಾಸ್ತಿ ಹಾಕೋಬೇಕು ಕ್ವಾಂಟಿಟಿ. ಇದು 2-3 ಜನಕ್ಕೆ ಮಾಡ್ತಾ ಇರೋದು. ನೋಡಿ ನಾನು ಕ್ವಾಂಟಿಟಿ ಎಷ್ಟು ಹಾಕೊತೀನಿ ಅಂತ. ಇಷ್ಟು ಹಾಕೊಳ್ಳಿ. ಸೋಂಪು ಕಾಳು ಸ್ವಲ್ಪ ಅಷ್ಟೇ, ಇಷ್ಟು ಹಾಕಿದ್ರೆ ಸಾಕು. ಓಂ ಕಾಳು, ಕೊತ್ತಂಬರಿ, ಸೋಂಪು, ಓಂ ಕಾಳು, ಬಟ್ ಕೊತ್ತಂಬರಿ ಜಾಸ್ತಿ ಹಾಕಿರ್ಬೇಕು. ಸೊ ಇದಕ್ಕೆ ಈಗ ನೀರು ಹಾಕಿ ಇದೆಷ್ಟು ಕುದಿಬೇಕು ಅಂತಂದ್ರೆ ಆ ನೀರು ನಿಮ್ಗೆ ಏನು ಕಾಣ್ತಾ ಇದೆಯಲ್ಲ ಅದು ಪೂರ್ತಿ ಅರ್ಧ ಆಗಬೇಕು. ಈಗ ಸ್ಟವ್ ಆನ್ ಮಾಡೋಣ. ಸ್ಟವ್ ಆನ್ ಮಾಡಿದ್ದೀನಿ. ಸೊ ಇದು ಚೆನ್ನಾಗಿ ಕುದಿಬೇಕು. ಆ ನೀರು ಏನು ಕಾಣ್ತಾ ಇದೆ ಅದು ಅರ್ಧ ಆಗಬೇಕು. ಇದನ್ನ ನೀವು ಡೈಲಿ ನೈಟ್ ಮಾಡಿ ಇಟ್ಕೋಬೇಕು. ಬೆಳಿಗ್ಗೆ ಇದೆಲ್ಲಾನು ಹಂಗೇನೆ ತಂಗಾಗಕ್ಕೆ ಅದರಲ್ಲೇನೆ ಏನು ಬೀಜ ಏನು ಸೋದಿಸ್ದಂಗೆನೆ ಇಟ್ಬಿಡ್ಬೇಕು. ಬೆಳಿಗ್ಗೆ ಎದ್ದು ಸೋದಿಸ್ಕೊಂಡು ಆ ನೀರ್ನ ಕುಡಿದ್ರೆ ಚೆನ್ನಾಗಿ ಥೈರಾಯ್ಡ್ ಏನಿರುತ್ತೆ ಸ್ವಲ್ಪ ಕಂಟ್ರೋಲ್ ಇರುತ್ತೆ. ಗ್ಯಾಸ್ಟ್ರಿಕ್ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ನಮ್ಮ ಪೂರ್ವಜರು ಮಾಡ್ತಾ ಇದ್ದಿದ್ದು ನೀವು ಮಾಡ್ತೀರಾ ಅನ್ಕೊಂಡಿದೀನಿ. ಮಾಡಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದು 10-15 ನಿಮಿಷ ಚೆನ್ನಾಗಿ ಕುದಿದೆ. ಈಗ ಇದನ್ನು ಹೀಗೆ ಸ್ಟವ್ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಒಂದು ಪಾತ್ರೆ ತಗೊಂಡು ಇದು ಹಿಂಗೆ ಕ್ಲೋಸ್ ಮಾಡಿರ್ತೀರಿ. ಇದೇನು ಈ ಕಷಾಯನ ಮಾಡಿರ್ತೀರಲ್ವ, ರಾತ್ರಿ ಎಲ್ಲ ನೆಂದಿದ್ದಾದ್ಮೇಲೆ ಬೆಳಿಗ್ಗೆ ಫಸ್ಟ್ ಎದ್ದ ತಕ್ಷಣ ಇದನ್ನ ಕುಡಿಬೇಕು ನೀವು. ಬೆಳಿಗ್ಗೆ ಹೇಗಾಗಿರುತ್ತೆ, ಸೋದಿಸಿದ್ಮೇಲೆ ಹೇಗೆ ಕಾಣುತ್ತೆ ನೋಡೋಣ. ಈಗ ಬೆಳಿಗ್ಗೆ ಆಗಿದೆ, ಈ ಥರ ಆಗಿರುತ್ತೆ ನೋಡಿ. ಇದನ್ನ ಒಂದು ಲೋಟದಲ್ಲಿ ಸೋದಿಸ್ಕೋಬೇಕು. ಸೋದಿಸ್ಕೊಂಡು ಬೆಳಿಗ್ಗೆ ಟಿಫನ್ಕಿನ ಮುಂಚೆ ಫಸ್ಟ್ ಇದನ್ನ ಕುಡಿಬೇಕು. ನೀವು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಹೆರಿಡಿಟಿಯಿಂದ ಥೈರಾಯ್ಡ್ ಬರೋ ಚಾನ್ಸಸ್ ಇರುತ್ತಲ್ವ ಅಂತವ್ರು ಡೈಲಿ ಇದನ್ನ ಮಾಡಿ ಕುಡಿತಾ ಇದ್ರೆ ಹಾಗೇನೆ ಅದ್ರ ಎಫೆಕ್ಟ್ಸ್ ಕೂಡ ಕಮ್ಮಿ ಆಕಂತ ಬರುತ್ತೆ.